माता की बोलो, भारत माता की बोलो, ಭಾರತ್ ಮಾತಾ ಕಿ. ಇವತ್ತಿನ ಐತಿಹಾಸಿಕ ಮಂಡ್ಯ ಹೊಸ ರೈಲ್ವೆ ನಿಲ್ದಾಣದ ಶಂಕುಸ್ಥಾಪನಾ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರು ಹಲವಾರು ಯೋಜನೆಗಳನ್ನು ಮಂಡ್ಯಕ್ಕೆ ತಂದಿರುವಂತ ಉಸ್ತುವಾರಿ ಸಚಿವರಾದಂಥ ಚಲವರಾಯಸ್ವಾಮಿ ಅವರೇ, ನಮ್ಮ ಜನಪ್ರಿಯ ಸಂಸದರಾದಂಥ ಸುಮಲತಾ ಅಂಬರೀಶ್ ಅವರೇ, ಈ ವೇದಿಕೆ ಮೇಲಿರುವಂಥ ಎಲ್ಲ DC ಅವರೇ, ಈ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮಂಡ್ಯದ ಮಟ್ಟಿಗೆ ಬಹಳ ಐತಿಹಾಸಿಕವಾದದ್ದು. ನಮ್ಮ ರೈಲ್ವೆ ನಿಲ್ದಾಣ ಇವತ್ತು ಬದಲಾವಣೆಯನ್ನ ಕಾಣ್ತಾ ಇದೆ ಅಂತ ಹೇಳಿದ್ರೆ ಮಂಡ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಒಂದು ಕೂಡ ಅಡಿಪಾಯ. ಸರ್ಕಾರಗಳು ಯಾವುದೇ ಇರಬಹುದು, ಆದರೆ ಮೂಲಭೂತ ಸೌಕರ್ಯ ಮತ್ತು ನಮಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿದ್ದಾಗ ಅದನ್ನ ನಾವು ನೋಡೋದು ಮತ್ತೆ ಅದರಲ್ಲಿ ಭಾಗಿಯಾಗೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ಪುಣ್ಯ. ಇವತ್ತು ಕೇಂದ್ರ ಸರ್ಕಾರದ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇವತ್ತು ರೈಲ್ವೆ ನಿಲ್ದಾಣಕ್ಕೆ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಮಂಡ್ಯದ ಜನತೆಯ ಪರವಾಗಿ ಆಭಾರಿಯಾಗಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು, ಈ ರೈಲ್ವೆ ನಿಲ್ದಾಣ ಆದರೆ ಸಾಕಾಗಲ್ಲ, ರೈಲ್ವೆ ನಿಲ್ದಾಣಕ್ಕೆ ಬರೋ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು, ಆಗ ಮಾತ್ರ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಅಮರಾವತಿ ಹೋಟೆಲ್ ಇಂದ ಜ್ಯೋತಿ ಇಂಟರ್ನ್ಯಾಷನಲ್ ಹೋಟೆಲಿನವರೆಗೆ 33 ಕೋಟಿಯಲ್ಲಿ ನಮ್ಮ ಹೈಟೆಕ್ ಫುಟ್ಪಾತ್ ಮತ್ತೆ ರಸ್ತೆ, ಫ್ಯಾಕ್ಟರಿ ಮತ್ತು ಸಂಜಯ್ ಸರ್ಕಲ್ ಅನ್ನ ವಿಶ್ವ ದರ್ಜೆ ಮಟ್ಟದ ಸರ್ಕಲ್ ಅನ್ನಾಗಿ ಅಭಿವೃದ್ಧಿ ಮಾಡಲು ಅವರು 33 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಮತ್ತೆ ರೈಲ್ವೆ ನಿಲ್ದಾಣಕ್ಕೆ ಜೋಡಿಸುವಂತ ಈ ರಸ್ತೆಯನ್ನ 80 ಲಕ್ಷ ರೂಪಾಯಿಯಲ್ಲಿ ನಗರಾಭಿವೃದ್ಧಿ ಇಲಾಖೆಯಿಂದ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ. ಇದು ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತೆ. ಇದರ ಜೊತೆಗೆ ಮಂಡ್ಯ ನಗರದ ಎಲ್ಲಾ ರಸ್ತೆಗಳ ಅಭಿವೃದ್ಧಿಗೆ 40 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೀವಿ. ಅದು ಟೆಂಡರ್ ಹಂತದಲ್ಲಿದೆ. ಶೀಘ್ರದಲ್ಲೇ ಮಂಡ್ಯ ನಗರದ ಎಲ್ಲ ರಸ್ತೆಗಳನ್ನ ಅಭಿವೃದ್ಧಿಯನ್ನ ಮಾಡ್ತೀವಿ. ಈಗ ಮಹಾವೀರ್ ಸರ್ಕಲ್ ನಲ್ಲಿ ಇರುವಂತ ಅಂಡರ್ ಪಾಸ್ ಅನ್ನ ಶೀಘ್ರದಲ್ಲೇ ಮುಗಿಸ್ಬೇಕು ಅಂತೇಳಿ ರೈಲ್ವೆಯ ಅಧಿಕಾರಿಗಳಿಗೆ ಕೇಳಿದ್ದೇನೆ. ಒಂದು ಸಣ್ಣ ವಾಲ್ ಪ್ರಾಬ್ಲಮ್ ಇದೆ, ಅದಾಗಿದ ತಕ್ಷಣ 1 ತಿಂಗಳಿನಲ್ಲಿ ಆ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ. ನಮ್ಮ ಏನು ಹಳೆ ಅಂಗಡಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ, ಇನ್ನ 1 ತಿಂಗಳಲ್ಲಿ ಆ ಅಂಡರ್ ಪಾಸ್ ಅನ್ನ ನಾವು ಸಂಚಾರಕ್ಕೆ ಮುಕ್ತ ಮಾಡಿ ಅದನ್ನ ಸಾರ್ವಜನಿಕರಿಗೆ ಓಡಾಟಕ್ಕೆ ಮಾಡಿಕೊಟ್ಟು ಈಗ ಆಗ್ತಾ ಇರುವ ಅನುಕೂಲವನ್ನ ಇನ್ನೊಂದು ತಿಂಗಳಿನಲ್ಲಿ ಬಗೆಹರಿಸ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಅದೇ ರೀತಿ ಮಂಡ್ಯದ ಗಾಂಧಿ ಪಾರ್ಕ್ ಅನ್ನು ಕೂಡ 1 ಕೋಟಿಯ 70 ಲಕ್ಷದಲ್ಲಿ ಅಭಿವೃದ್ಧಿ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ನಾವು ಕೊಡ್ತೀವಿ. ಎಲ್ಲರಿಗೂ ಮಂಡ್ಯದ ಹೊಸ ಮಂಡ್ಯವನ್ನ ಕಟ್ಟಿಕೊಡಲು ನಾವೆಲ್ಲ ಕಂಕಣಬದ್ಧರಾಗಿದ್ದೀವಿ ಅಂತ ಹೇಳಿ ಮಾತು ಮುಗಿಸುವುದಕ್ಕಿಂತ ಮುಂಚೆ ರಾಮನ ಶ್ಲೋಕವನ್ನ ಹೇಳಿ ಮುಗಿಸ್ತೀನಿ. ರಾಮ ರಾಮ ರಾಮೇತು ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪಲ್ಯಂ. ನಿಜವಾದ ರಾಮ ಭಕ್ತರು ನಾವೇ. ಜೈ ರಾಮ್, ಜೈ ಶ್ರೀರಾಮ್. ಧನ್ಯವಾದಗಳು ಸರ್. ವಿಧಾನಸಭಾ ಅಧಿವೇಶನ ನಡೀತಾ ಇರೋದ್ರಿಂದ ತುರ್ತಾಗಿ ಸಚಿವರು ಮತ್ತು ಶಾಸಕರು ತೆರಳಬೇಕಾಗಿರೋದ್ರಿಂದ ಈಗ ನಾನು ಕೃಷಿ ಸಚಿವರಾದಂಥ